ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಕೇಸ್ 71 ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾನು ಮುಂದೆ ಏನೇ ಮಾಹಿತಿ ಹಾಕಲ್ರಿ ಸ್ನೇಹಿತರೆ ಅದು ಬೇಗನೆ ಬಂದ ನಿಮ್ಗೆ ತಲುಪ್ತದೆ. ಹಾಗಂತಂದ ಇವತ್ತು ಯಾವುದು ನೋಡೋದೈತಿ ಅಂತೀರಿ ಸ್ನೇಹಿತರೆ, SSCನ CGL ಹೇಳಕತ್ತಿಲ್ರಿ ಸ್ನೇಹಿತರೆ, SSCಯಲ್ಲಿ MTS ಹೇಳಕತ್ತೀನಿ ಸ್ನೇಹಿತರೆ. MTS ಯಾಕೆ ಫಸ್ಟ್ ಹೇಳತ್ತೀನಿ, ಬಟ್ CGL ನೋಟಿಫಿಕೇಶನ್ ಆಗಿದೆ ಅಂತ ನೀವು ಅನ್ಕೋಬೋದ್ರಿ. ಯಾಕಂದ್ರೆ MTS ಇಲ್ಲಿ 10ನೇ ತರಗತಿ ಹಾಕ್ಬೋದು ಸ್ನೇಹಿತರೆ, 12ನೇ ತರಗತಿ ಡಿಗ್ರಿ ಅವರು ಅಪ್ಲಿಕೇಶನ್ ಹಾಕ್ಬಾರ್ದು. ಆದರೆ ಈ CGL ಇಲ್ಲಿ ಕೇವಲ ಡಿಗ್ರಿ ಪಾಸ್ ಆದ ಅಭ್ಯರ್ಥಿಗಳು ಮಾತ್ರ ಹಾಕ್ತೀರಿ. ಹಾಗಂತಂದ್ರೆ ನೀವು CGL ಇಡು ಮಾಡ್ತಿಲ್ಲ ಅಂತ ಕೇಳೋದು ಸ್ನೇಹಿತರೆ. CGL ಮಾಡೋಣ ಸ್ನೇಹಿತರೆ, ಸ್ವಲ್ಪ ನಾನು ಅನಿವಾರ್ಯ ಕಾರಣಗಳಿದಾವೆ ಸ್ನೇಹ, ಆದ್ದರಿಂದ ಇಡು ಮಾಡಿಲ್ಲ ಸ್ನೇಹಿತರೆ, ಮಾಡ್ತೀನಿ ಸ್ನೇಹಿತರೆ, CGL ಮಾಡ್ತೇನೆ ರೀ. ಹಾಗಂತಂದ್ರೆ ಇದು MTS ಅಂತಂದ್ರೆ ಏನು ರೀ, ಇದು ಎಲ್ಲಿಂದ ಕನ್ಫರ್ಮ್ ಆಗ್ತದೆ ಜಾಬ್ ಮತ್ತು ಇದು ಏನು ವರ್ಕ್ ಇರುತ್ತೆ ಸ್ನೇಹಿತರೆ. SSC MTS ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್. ಹೌದ್ರಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ತಿಳಿಸ್ತೀನಿ. ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಮತ್ತು ಹವಾಲ್ದಾರ್ ಕರಿತಾರೆ ಅಂದರೆ ಹೆಡ್ ಕಾನ್ಸ್ಟೇಬಲ್ ಅಂತ ನೀವು ಕರ್ಕೋಬೋದು ಸ್ನೇಹಿತರೆ. ಹೆಡ್ ಕಾನ್ಸ್ಟೇಬಲ್ ಅಂತ ಕರ್ಬೋದು. ಇದನ್ನ ನೀವೇನು PC ಅಂತ ಕರಿತೀರಿ ನೋಡ್ರಿ, ನಮ್ಮ ಸ್ಟೇಟ್ ಗೌರ್ಮೆಂಟ್ನಲ್ಲಿ PC ಅಂತ ಕರಿತೀರಲ್ರಿ, ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಮಲ್ಟಿ ಅಂದರೆ MTS ಅಂತಾರೆ ಸ್ನೇಹಿತರೆ. SSCಯಿಂದ ಕನ್ಫರ್ಮ್ ಆಗ್ತಿರುತ್ತೆ ಜಾಬು. SSCಯಲ್ಲಿ ನೀವು ಹೊಸ ವೆಬ್ಸೈಟ್ಗೆ ಹೋಗ್ರಿ ಸ್ನೇಹಿತರೆ, ಹಳ್ಳಿ ವೆಬ್ಸೈಟ್ ನೋಡ್ಬಿಟ್ಬಿಡ್ರಿ, SSC.gov.in ಈ ವೆಬ್ಸೈಟ್ನಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಿರ್ಬೇಕಾಗ್ತದೆ. ಮಾಡಿಲ್ಲ ಅಂತಂದ್ರೆ ಮಾಡಿರಿ ರಿಜಿಸ್ಟ್ರೇಷನ್. ಇಲ್ಲಂತಂದ್ರೆ ನೀವು ಆಲ್ರೆಡಿ ಯಾವುದಾದ್ರೂ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಇರ್ತದೆ, ನಿಮ್ಗೆ ಪಾಸ್ವರ್ಡ್ ಇರ್ತದೆ ಮತ್ತು ನಿಮ್ಮ ID ಕೊಟ್ಟಿರ್ತಾರೆ. ಈ ರೀತಿಯಾಗಿ ID ಇರ್ತದೆ ನೋಡ್ಕೊಟ್ರಿ, ID ಮತ್ತು ಕೆಳಗಡೆ ನಿಮ್ಮ ಪಾಸ್ವರ್ಡ್ ಇರ್ತದೆ, ಪರ್ಸನಲ್ ಪಾಸ್ವರ್ಡು. ಆ ಪಾಸ್ವರ್ಡ್ ಹಾಕೋದ್ರ ಮುಖಾಂತರ ನೀವು ಲಾಗಿನ್ ಆಗಿ ಇಲ್ಲಿ MTS ಇದೆಲ್ಲ ಹೊಸದಾಗಿ ಬಂದ ಸ್ನೇಹಿತರೆ. MTSಗೆ ಇಲ್ಲಿ ಅಪ್ಲೈ ಅಂತ ಇದೆ ಸ್ನೇಹಿತರೆ. ಆ ಅಪ್ಲೈ ಅಂತ ಗೊತ್ತಿರೋ ಏನಾಗ್ತದೆ, ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಹಾಗಂತಂದ್ರೆ ನೋಡ್ಕೊಡ್ರಿ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದ್ದಾವೆ ಸ್ನೇಹಿತರೆ, ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ. ಹೌದ್ರಿ, 27/6/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 31/7/2024 ಅಪ್ಲಿಕೇಶನ್ ಏನಾಗ್ತಾವ್ರಿ ಎಂಡ್ ಆಗ್ತಾವ. 30/7 ಅಂದ್ರೆ ಸ್ನೇಹಿತರೆ ಮುಂದಿನ ತಿಂಗಳು ಟೈಮ್ ಇದೆ. ಮುಂದಿನ ತಿಂಗಳು ಒಂದು ಸಂಪೂರ್ಣ ಅಂದ್ರೆ ಒಂದು 30 ದಿನಗಳ ಕಾಲ ಟೈಮ್ ಐತೆ ಅಂತ ತಿಳ್ಕೊಬೋದು. ಚಂದಂಗೆ ನಿಮ್ಮ ಡಾಕ್ಯುಮೆಂಟದು ಯಾವ ಕ್ಲಿಯರ್ ಇಲ್ಲ, ಡಾಕ್ಯುಮೆಂಟ್ ಕ್ಲಿಯರ್ ಮಾಡ್ಕೊಂಡ್ರಿ ನೋಡ್ಕೊಡ್ರಿ. ಈಗ ಡಾಕ್ಯುಮೆಂಟ ಕ್ಲಿಯರ್ ಮಾಡ್ಕೊಂಡು ಹೋಗಿ ನಿಮಗೆ ಬಂದ್ರೆ ಮೊಬೈಲ್ ಮುಖಾಂತರ ಅಪ್ಲಿಕೇಶನ್ ಹಾಕ್ರಿ. ನಾ ಬೇಡ ಅನ್ನಂಗಿಲ್ಲ. ಬರಲಿಲ್ಲ ಅಂತಂದ್ರೆ ಎಲ್ರಿ ಸೈಬರ್ ಕೆಫೆ ಇರ್ತಾ ಅಂದ್ರೆ ಕಂಪ್ಯೂಟರ್ ಅಂಗಡಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಏನಕ್ಕೆ ಕೇವಲ ₹100 ತೊಗೋತಾರೆ ಅಷ್ಟೇ ಸ್ನೇಹಿತರೆ. ಈಗೇನು ಲೈವ್ ಫೋಟೋ ಅಪ್ಲೋಡ್ ಮಾಡೋದೈತ್ರಿ, ಸ್ವಲ್ಪ ರಿಸ್ಕ್ ಅನಿಸ್ತದೆ ಸ್ನೇಹಿತರೆ. ನೋಡಿರಿ, ನಿಮ್ಗೆ ಮಾಡಕ್ಕೆ ಬರ್ತಿತ್ತ ನೋಡ್ರಿ, ಹಾಕ್ಬಿಡ್ರಿ ಇಲ್ಲ ಫೋನ್ಯಾಗ. ಇಲ್ಲಂತಂದ್ರೆ ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಇನ್ನು ನೋಡ್ಕೊಡ್ರಿ ಸ್ನೇಹಿತರೆ, ನೀವು ಸ್ವಲ್ಪ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ, ಆನ್ಲೈನ್ ಅಪ್ಲಿಕೇಶನ್ ಕಟ್ಬೇಕಾಗ್ತದೆ ಸ್ನೇಹಿತರೆ. ಪ್ರತಿ SSC ಅಪ್ಲಿಕೇಶನ್ಗೂ ₹100 ಫೀ ಇರ್ತದೆ, ಕಂಪಲ್ಸರಿ ಸ್ನೇಹಿತರೆ. ಯಾವ್ದು ಬೇಕಾದ ಹಾಕ್ರಿ ₹100 ಫೀ ಇರ್ತದೆ. ಇಷ್ಟು ಇದ್ರ ಬಗ್ಗೆ ಮಾಹಿತಿ. ಇನ್ನು ಎಕ್ಸಾಮ್ ಯಾವಾಗ ನಡೀತಾವೆ ನೋಡ್ಕೊಡ್ರಿ. ಎಕ್ಸಾಮ್ ಯಾವಾಗ ನಡೀತಾವೆ ಅಂದ್ರೆ ಅಕ್ಟೋಬರ್ ನವೆಂಬರ್ 2020 ಅಂದರೆ 2 ತಿಂಗಳು ನಡೀತಾವೆ. ಅಂದ್ರೆ ಅಕ್ಟೋಬರ್ 15 ಆ ಕಡೆ ಅಂದರೆ 15, 16ರಿಂದ 30 ಅಂದರೆ ಒಂದು 25ನೇ ತಾರೀಕು ಈಚೆ ಕಡೆ ನವೆಂಬರ್ ತಿಂಗಳಲ್ಲಿ ಬೀಳ್ತದೆ. ಇಷ್ಟು ಮಾಹಿತಿ ಸ್ನೇಹಿತರೆ. ಏನಾರ ಎಮರ್ಜೆನ್ಸಿ ಇದ್ದರೆ ನಂಬರಿಗೆ ಕಾಲ್ ಮಾಡಿರಿ, ಅವ್ರು ಏನು ಮಾಡ್ತಾರೆ ನಿಮ್ಗೆ ಕಾಂಟ್ಯಾಕ್ಟ್ ಅಥವಾ ನಿಮ್ಮ ಕಾಲ್ನ ರಿಸೀವ್ ಮಾಡಿ ಏನು ಪ್ರಾಬ್ಲಮ್ ಇದೆ ಹೇಳೋದ್ರ ಮುಖಾಂತರ ಅವ್ರು ನಿಮ್ಗೆ ಸಾಲ್ವ್ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ MTSಗೆ ನಿಮಗೆ ಇದು ಲೆವೆಲ್ 1 ನಿಮಗೆ 7ನೇ ವೇತನ ಆಯೋಗದ ಮುಖಾಂತರ ನಿಮಗೆ ಏನಾಗ್ತದೆ ಸಂಬಳ ಸಿಗ್ತದೆ ಸ್ನೇಹಿತರೆ. ಹಾಗಂತಂದ್ರೆ ನೋಡ್ಕೊಳ್ರಿ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ವೇಕೆನ್ಸಿ ಎಷ್ಟು ಇದಾವೆ ರೀ. MTSನಲ್ಲಿ 4887 ಹುದ್ದೆಗಳಿದಾವೆ. ಅದೇ ರೀತಿಯಾಗಿ ಹವಾಲ್ದಾರ್ನಲ್ಲಿ ಎಟ್ಟದ ಅಂದ್ರೆ 3439 ಹುದ್ದೆಗಳು ಅದಾವೆ. ಇದು ಹೆಡ್ ಕಾನ್ಸ್ಟೇಬಲ್, ಇದು ಬರೀ PC ಸ್ನೇಹಿತರೆ. ಇದೆ ಹೆಡ್ ಕಾನ್ಸ್ಟೇಬಲ್ ಸ್ನೇಹಿತರೆ. ಇಷ್ಟು ಹುದ್ದೆಗಳು ಅದಾವ. ನೋಡ್ಕೊಡ್ರಿ ಸ್ನೇಹಿತರೆ ಸರಿಯಾಗಿ ಎಷ್ಟು ಹುದ್ದೆಗಳು ಮಾಹಿತಿ ನಾನು ನಿಮಗೆ ನೀಡಿದ್ದೀನಿ ರೀ. ನೆಕ್ಸ್ಟ್ ಏನು ನೋಡೋಣ ಅಂತ ಸ್ನೇಹಿತರೆ, ರಿಸರ್ವೇಷನ್ ಅಂತ ಎಲ್ಲರಿಗೂ ಇರ್ತದೆ ಸ್ನೇಹಿತರೆ. SC ಆಗಿರ್ಬೋದು, ST ಆಗಿರ್ಬೋದು, OBC ಅವರಾಗಿರ್ಬೋದು ಸ್ನೇಹಿತರೆ. ಮತ್ತು ಅದೇ ರೀತಿಯಾಗಿ ಈಗ EWS ಅಂತ ಮುಂದೆ EWS ಈ ರೀತಿಯಾಗಿ ಎಲ್ಲರಿಗೂ ರಿಸರ್ವೇಷನ್ಸ್ ಇಲ್ಲಿ ಇರ್ತದೆ. ರಿಸರ್ವೇಷನ್ ಏನು ರೀ, ಎಕನಾಮಿಕಲಿ ವೀಕರ್ ಸೆಕ್ಷನ್ EWS ಅಂತಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಾರೆ, ಎಲ್ಲರಿಗೂ ಸಹ ರಿಸರ್ವೇಷನ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಹೌದಲ್ರಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಿಸರ್ವೇಷನ್ ಇರ್ತದೆ. PWD ಅಂತ ಬರ್ತೀವಿ, ಅವ್ರಿಗೂ ರಿಸರ್ವೇಷನ್ ಇರ್ತದೆ ಸ್ನೇಹಿತರೆ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೆ ನೋಡ್ಕೊಡ್ರಿ ಸ್ನೇಹಿತರೆ. ಇಂಡಿಯಾದವ್ರು ಹಾಕ್ತಾರೆ,
ನೇಪಾಳದವ್ರು ಆಗ್ತಾರೆ, ಭೂತಾನ್ದವ್ರು ಇರ್ತಾರೆ. ಈ 3 ದೇಶದವ್ರು ಇದಕ್ಕೆ ಏನು ಮಾಡ್ತಾರೆ, ಅಪ್ಲೈ ಮಾಡ್ತಾರೆ ಸ್ನೇಹಿತರೆ. ಅಪ್ಲೈ ಮಾಡೋದ್ರಿಂದ ಕಾಂಪಿಟೇಷನ್ ಸ್ವಲ್ಪ ಏನಿರ್ತದೆ, ಹೆಚ್ಚಿರ್ತದೆ. ಹಂಗಂತೇಳಿ ಅಪ್ಲಿಕೇಶನ್ ಹಾಕೋದನ್ನ ಬಿಡಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಅಪ್ಲೈ ಮಾಡಿಕೊಳ್ರಿ. ಪ್ಲಸ್ ಅಪ್ಲಿಕೇಶನ್ ಹಾಕಕ್ಕೆ ₹100 ಪ್ಲಸ್ ನಿಮ್ಮ ಚಲನ್ ₹100, ಕೇವಲ ₹200 ಹೋಗ್ತದೆ ಸ್ನೇಹಿತರೆ. ನೀವು ಎಲ್ಲರೂ ಹೋಗಿ ಬರೋದು ಅಂತಂದ್ರೆ ಅದಕ್ಕೊಂದು ₹1000 ಇಡ್ರಿ ಸ್ನೇಹಿತರೆ. ಟೋಟಲಿ ₹1,200 ಹೋಗ್ತದೆ ಸ್ನೇಹಿತರೆ. ಎಲ್ಲೂ ಖರ್ಚು ಮಾಡ್ತೀರಿ. ಅಕಸ್ಮಾತ್ ನಿಮಗೆ ಜಾಬ್ ಆಯ್ತು ಅಂತಂದ್ರೆ ಸ್ನೇಹಿತರೆ, ನಿಮ್ಮ ಮನೆಯ ಆಗಿರ್ಬೋದು ಅಥವಾ ನಿಮ್ಮ ಆರ್ಥಿಕ ಸ್ಥಿತಿನ ಬದಲಾಗ್ತದೆ ಸ್ನೇಹಿತರೆ. ಆರ್ಥಿಕ ಸ್ಥಿತಿ ಬದಲಾಗ್ತದೆ ಅಂತ ಹೇಳಿದ್ರೆ ಸ್ನೇಹಿತರೆ, ನೆಕ್ಸ್ಟ್ ನೋಡೋಣ್ರಿ ಏನಾಗ್ತದೆ. ಇನ್ನು ಏಜ್ ನೋಡ್ಕೊಡ್ರಿ. ಏಜ್ ಅಂದ್ರೆ ವಯಸ್ಸು ಸ್ನೇಹಿತರೆ. ವಯಸ್ಸು ಎಷ್ಟೆಷ್ಟು ಇರ್ಬೇಕು, ಯಾರ್ಯಾರು ಅಪ್ಲೈ ಮಾಡ್ಬೋದಾ, ಡಿಗ್ರಿ ಅಂತ ಹೇಳಿದಿರಿ. ಹಾಗಾದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ, ವಯಸ್ಸು 1/8/2024 ಕನ್ಸಿಡರ್ ಮಾಡತ್ತಾರೆ ಅವ್ರು. ಇಷ್ಟು ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಗೆ ಟೈಮ್ ಇರ್ತದಲ್ಲ ಅಪ್ಲಿಕೇಶನ್ ಹಾಕಕ್ಕೆ ಸ್ನೇಹಿತರೆ. ಅಲ್ಲಿವರೆಗೂ ನೋಡಿರಿ 18ರಿಂದ 25 ವರ್ಷದವ್ರು ಅಪ್ಲೈ ಮಾಡ್ಕೊಬೇಕ್ರಿ. 18ರಿಂದ 25 ಅಪ್ಲೈ ಮಾಡ್ಕೊಳ್ರಿ. 18ರಿಂದ 27 ಯಾರು ಅಪ್ಲೈ ಮಾಡ್ಕೊಳ್ಬೋದು, ಇದು ನೋಡ್ರಿ ಸ್ನೇಹಿತರೆ. ಸಿಪ್ಸ್ ಹೆಡ್ ಕಾನ್ಸ್ಟೇಬಲ್ ಇದ್ರೆ ಇವ್ರು ಅಪ್ಲೈ ಮಾಡ್ಕೊಬೋದ್ರಿ. ಓಕೆ ಅಲ್ರಿ. ಇನ್ನು ST SC OBC ಆರ್ಮಿ ಎಲ್ಲರಿಗೂ ರಿಸರ್ವೇಷನ್ ಐತಿ ಅಂತ ಹೇಳಿದೀನಿ ರೀ. ಎಲ್ಲ ಕಡೆ ನಮ್ಗೆ ರಿಸರ್ವೇಷನ್ ಇರ್ತದೆ. SC $5 ವರ್ಷ, OBC 3 ವರ್ಷ, PWD 10 ವರ್ಷ ಸ್ನೇಹಿತರೆ. PWD OBC ಒಳಗೆ ಮತ್ತು 13 ವರ್ಷ, PWD SC ST 15 ವರ್ಷ ರೀ. ಎಕ್ಸ್ ಸರ್ವಿಸ್ಮೆನ್ 3 ವರ್ಷ. ಈ ರೀತಿಯಾಗಿ ನಿಮ್ಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಇದನ್ನ ನೋಟಿಫಿಕೇಶನ್ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ ರೀ, ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ನೀವು ಎರಡಕ್ಕೂ ಜಾಯಿನ್ ಆಗುವುದರ ಮುಖಾಂತರ ನೋಟಿಫಿಕೇಶನ್ ಪಡ್ಕೋಬೋದು ರೀ ಸ್ನೇಹಿತರೆ. ಪಡ್ಕೊಂಡು ಸರಿಯಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಓಕೆ, ಯಾವ್ಯಾವ ಡಾಕ್ಯುಮೆಂಟ್ ಬೇಕಾಗ್ತಾವ ನೋಡ್ಕೊಡ್ರಿ. ಪ್ರತಿಯೊಂದು ಮಾಹಿತಿ ಸಹ ಇಂಪಾರ್ಟೆಂಟ್ ಆಗಿರುತ್ತಂತ ನಿಮ್ಮ ಗಮನಕ್ಕೆ ತರ್ತ ಸ್ನೇಹಿತರೆ. ಇಲ್ಲಿ ಮತ್ತೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅನ್ಸುತ್ತೆ ಸ್ನೇಹಿತರೆ. ನಿಮ್ಗೆ ಮತ್ತೇನು ಇಂಪಾರ್ಟೆಂಟ್ ಐತೆ ನೋಡ್ಕೊಳ್ರಿ. ನಾನು ಹೇಳೋ ಪ್ರತಿಯೊಂದು ಮಾಹಿತಿ ಸಹ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಇದು 81 ಪೇಜ್ PDF ಇದೆ ಸ್ನೇಹಿತರೆ. 81 ಪೇಜಿನ್ನು ನಾನು ಹೇಳುವಷ್ಟಾಗಲಿ ನೀವು ಕೇಳುವಷ್ಟಾಗಲಿ ಯಾರಿಗ ಟೈಮ್ನೂ ಇಲ್ಲರಿ ಸ್ನೇಹಿತರೆ, ಏನೂ ಇಲ್ಲರಿ ಸ್ನೇಹಿತರೆ. ಅದರದ್ದು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಮಾತ್ರ ನಿಮ್ಮ ಗಮನಕ್ಕೆ ತರ್ತದೆ ಸ್ನೇಹಿತರೆ. ಅವಾಗಲೇ ಹೇಳಿದ್ನಲ್ರಿ ಸ್ನೇಹಿತರೆ, ಅಪ್ಲಿಕೇಶನ್ ಫೀ ಅಂತ ಹೇಳಿದ್ದೀನಲ್ರಿ, ನೋಡ್ಕೊಡ್ರಿ. ಅಪ್ಲಿಕೇಶನ್ ಫೀ ಕೇವಲ ₹100 ಇದೆ ಸ್ನೇಹಿತರೆ. ₹100. ಇದು ಕೆಲವೊಬ್ಬರಿಗೆ ಬಹಳ ಆಗ್ತದೆ ಸ್ನೇಹಿತರೆ. ಇನ್ನು ಕೆಲವರು ಬರೀ 100 ಅಂತೀರಿ ಸ್ನೇಹಿತರೆ. ಅವರವರ ಆರ್ಥಿಕ ಸ್ಥಿತಿಗೆ ಬಿಟ್ಟಂಗೆ ಸ್ನೇಹಿತರೆ. ನಾನು ಮಾತನಾಡಲು ಹೋಗಲಿ ಸ್ನೇಹಿತರೆ, ನೀವು ಮಾತನಾಡೋದು ಬೇಡ ಅಂತ ನೆಕ್ಸ್ಟ್ ವಿಡಿಯೋ ನೋಡೋಣ್ರಿ. ಬನ್ರಿ ಸ್ನೇಹಿತರೆ, ಏನೇನು ಮಾಹಿತಿ ಇದೆ ನೆಕ್ಸ್ಟ್ ನಿಮಗೆ ಬೇಕಾ ಸ್ನೇಹಿತರೆ. ಎಕ್ಸಾಮ್ ಸೆಂಟರ್ ಸ್ನೇಹಿತರೆ, ಇಲ್ಲಿ ಎಲ್ಲ ನಮ್ಮ ಭಾರತ ಸ್ನೇಹಿತರೆ, ಇಂಡಿಯಾದ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನಾನು ಅಷ್ಟೆಲ್ಲ ಹೇಳಲ್ಲ, ನಾನು ಕನ್ನಡದಲ್ಲಿ ಮಾಹಿತಿ ನೀಡುವುದರಿಂದ ನಮ್ಮ ಕರ್ನಾಟಕದ ಹುಲಿಗಳಿಗೆ ಯಾವ ಎಕ್ಸಾಮ್ ಸೆಂಟರ್ ಇದಾವಂತ ನೋಡ್ಕೊಳ್ರಿ. ನಿಮಗೆ ಯಾವುದ ಸಮೀಪ ಆಗ್ತದ ಅಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಹಾಕಿದ್ದೆ ಆದಲ್ಲಿ ಸ್ನೇಹಿತರೆ ಖರ್ಚು ವೆಚ್ಚಗಳು ಕಡಿಮೆ ಬರ್ತಾವಂತ ಹೇಳ್ತಾ ಸ್ನೇಹಿತರೆ ನೋಡ್ಕೊಳ್ರಿ. ಬೆಳಗಾವಿ ಇದೆ, ಬೆಂಗಳೂರು ಇದೆ ರೀ, ಕಲಬುರ್ಗಿ ಇದೆ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಉಡುಪಿ, ಶಿವಮೊಗ್ಗ ಸ್ನೇಹಿತರೆ. ಇಷ್ಟು ಮಾತ್ರ ನಿಮಗಿದಾವೆ ಸ್ನೇಹಿತರೆ. ಇನ್ನೊಮ್ಮೆ ಹೇಳ್ತೀನಿ ನೋಡ್ಕೊಳ್ರಿ. ಬೆಳಗಾವಿ ಇದೆ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರ್ಗಿ, ಮಂಗಳೂರು, ಗುಲ್ಬರ್ಗ ಮತ್ತು ಮೈಸೂರು, ಉಡುಪಿ, ಶಿವಮೊಗ್ಗ ಇಷ್ಟ ಸ್ನೇಹಿತರೆ. ಇದೇನು ಸ್ನೇಹಿತರೆ ನಮ್ಮ ಕರ್ನಾಟಕದ ಪರೀಕ್ಷಾ ಕೇಂದ್ರಗಳಿದಾವೆ ರೀ. ನಿಮ್ಗೆ ಯಾವ್ದು ಸಮೀಪ ಆಗ್ತದೆ ಅಲ್ಲಿ ನೀವೇನು ಮಾಡಿಕೊಡ್ರಿ, ಅಪ್ಲೈ ಮಾಡಿಕೊಡ್ರಿ ಸ್ನೇಹಿತರೆ. ನಿಮಗೆ ಮೂರು ಇರ್ತಾವೆ ಸ್ನೇಹಿತರೆ. ನಿಮ್ಗೆ 3 ಕೇಂದ್ರಗಳನ್ನು ಆಯ್ಕೆ ಮಾಡಲು ಅವರ ಅಪ್ಲಿಕೇಶನ್ ಏನು ಹಾಕ್ತೀರಿ ನೋಡ್ರಿ, ಅಪ್ಲೈ ಮಾಡೋ ಟೈಮ್ನಾಗಲೇ 3 ಕೇಂದ್ರಗಳನ್ನು ಚೂಸ್ ಮಾಡಬೇಕಾಗ್ತದೆ. ಎಕ್ಸಾಂಪಲ್, ಒಂದು ಬೆಳಗಾವಿ ಚಾಯ್ಸ್ ಮಾಡ್ಕೋತೀರಿ, ಇಲ್ಲ ಬೆಳಗಾವಿ ಚಾಯ್ಸ್ ಮಾಡ್ಕೊರಿ, ಹುಬ್ಬಳ್ಳಿ ಚಾಯ್ಸ್ ಮಾಡ್ಕೊರಿ, ಇಲ್ಲ ಕಲಬುರ್ಗಿ ಚಾಯ್ಸ್ ಮಾಡ್ಕೊಳ್ರಿ. ಇದನ್ನು ನಾವೊಂದು ಎಕ್ಸಾಂಪಲ್ ಕೊಟ್ಟು ಹೇಳತ್ತೀನಿ ಸ್ನೇಹಿತರೆ. ನಿಮಗೆ ಬೇಕಾ ಇಲ್ರಿ, ನಾ ಫಸ್ಟ್ ಬೆಂಗಳೂರು ಚಾಯ್ಸ್ ಮಾಡ್ಕೊತೀನಿ ರೀ, ನಂತರ ಕಲಬುರ್ಗಿ, ನಂತರ ಹುಬ್ಬಳ್ಳಿ. ನಿಮಗೆ ಹೆಂಗೆ ಇಷ್ಟ ಬರ್ತದೆ ಹಂಗೆ ಮಾಡಿಕೊಡ್ರಿ ಸ್ನೇಹಿತರೆ. ಕೆಲವೊಬ್ರು ಏನು ಮಾಡ್ತೀರಿ, ಅಪ್ಲಿಕೇಶನ್ ಹಾಕಿ ಬರೀ ತಿರುಗಾಡ್ಬೇಕಂತ ದೂರ ಚಾಯ್ಸ್ ಮಾಡ್ತೀರಿ.
ಅದನ್ನ ಮಾಡಿಕೊಡ್ರಿ. ನಾ ಏನು ಬೇಡಲ್ಲ ಸ್ನೇಹಿತರೆ, ನಾ ಯಾರಿಗೂ ಏನು ಹೇಳಲ್ಲ ಸ್ನೇಹಿತರೆ. ನೋಟಿಫಿಕೇಶನ್ ಹೊರಗೆ ಬಿದ್ದಿದೆ ಅದರ ಮಾಹಿತಿ ಕೊಡೋದಷ್ಟು ನಂದ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ. ಒಳಗೆ ಅದು ನೋಡಿಕೊಡ್ರಿ. ಅದ್ರ ಸ್ವಲ್ಪ ನಿಮ್ಮ ಮನೆಯ ಎಕನಾಮಿಕ್ ಅಥವಾ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಗಮನದಲ್ಲಿ ಇಟ್ಕೊಂಡು ಸ್ನೇಹಿತರೆ ಅಪ್ಲಿಕೇಶನ್ ಹಾಕ್ರಿ. ನೋಡ್ಕೊಡ್ರಿ. ಎಕ್ಸಾಮಿನೇಷನ್ ಯಾವ ರೀತಿ ಇರ್ತದೆ ಸ್ನೇಹಿತರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಇರ್ತದೆ. ಹವಾಲ್ದಾರ್ ಎಕ್ಸಾಮಿನೇಷನ್ ವಿಲ್ ಕಂಡಕ್ಟ್ ಸ್ನೇಹಿತರೆ. ಇಲ್ಲಿ ಯಾರಿಗೆ PET ಮತ್ತು PST ಇರ್ತದೆ ಅಂದ್ಕೊಳ್ಳಿ ಸ್ನೇಹಿತರೆ. ಹೆಡ್ ಕಾನ್ಸ್ಟೇಬಲ್ಗೆ ಯಾರು ಅಪ್ಲೈ ಮಾಡ್ತೀರಿ ನೋಡ್ರಿ, ಅವರಿಗೆ ಮಾತ್ರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳಿರ್ತವೆ ಸ್ನೇಹಿತರೆ. ಬರ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಪಿಗೆ ಯಾರು ಹಾಕ್ತೀರಿ ಅವರಿಗೆ ಇರುವುದಿಲ್ಲ. ಹೌದಲ್ರೇನ್ರಿ. ಇದಕ್ಕೂ ಮೇಲು ಮತ್ತು ಫಿಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ನೋಡ್ಕೊಡ್ರಿ. ಕಂಪ್ಯೂಟರ್ ಎಕ್ಸಾಮ್ ಅಂತ ಹೇಳಿದಿರಿ, ಮತ್ತು ಎಷ್ಟು ನಿಮಿಷ ಇರ್ತದೆ ಸ್ನೇಹಿತರೆ. ಸ್ನೇಹಿತರೆ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಆಯ್ತಂತ ಸ್ನೇಹಿತರೆ. ಇಲ್ಲಿ ಸೆಕ್ಷನ್ 1 ಆ್ಯಂಡ್ ಸೆಕ್ಷನ್ 2 ಮಾಡಿದ್ದಾರೆ. ಹೌದಲ್ರಿ. ನೋಟಿಫಿಕೇಶನ್ ಕೊಟ್ಟಾರಂದ್ರೆ ಕಂಪಲ್ಸರಿ ಎಕ್ಸಾಮ್ ಇದೇ ರೀತಿಯಾಗಿ ನಡೆದ ಸೆಕ್ಷನ್ 1 ಆ್ಯಂಡ್ ಸೆಕ್ಷನ್ 2. ಇಲ್ಲಿ ಸೆಕ್ಷನ್ 1 ಒಳಗೆ ಏನೇನೈತೆ ನೋಡ್ಕೊಡ್ರಿ. ನ್ಯೂಮರಿಕ್ ಅಂದ್ರೆ ಸ್ನೇಹಿತರೆ ನಮ್ಮ ಭಾಷೆದಾಗ ಮ್ಯಾಥ್ಸ್. ನಮ್ಮ ಬೆಳಗಾವಿ ಹುಡುಗಿ ಅದು ನಾವು ಇದ್ರೆ ಪಕ್ಕ ನಾವು ಲೋಕಲ್ದಾಗ ಹೇಳಿದ್ರೆ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಇಲ್ಲಿರ್ತದೆ. ಓಕೆ ಸ್ನೇಹಿತರೆ. ಇದು ಸಂಪೂರ್ಣವಾಗಿ ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟ ಸ್ನೇಹಿತರೆ. ಸಂಪೂರ್ಣವಾಗಿ ರೀಸನಿಂಗ್. ಓಕೆ, ಇದು ಮ್ಯಾಥ್ಸ್ ಸ್ನೇಹಿತರೆ. ಅಂದರೆ ನಂಬರ್ ಇರ್ತವೆ. ನಂಬರು ಸರಾಸರಿ ಕಂಡುಹಿಡಿದು ಆ್ಯಾವ್ರೇಜ್ ಕಂಡುಹಿಡಿದು ನದಿನೊಳಗೊಂದು ಹಡಗು ಹೋಗ್ತಿದೆ, ಅಪೋಸಿಟ್ ಬರ್ತದೆ ಟ್ರೈನ, ಈ ರೀತಿಯಾಗಿ ಎಲ್ಲ ಇರ್ತವೆ ಸ್ನೇಹಿತರೆ ಮ್ಯಾಥ್ಸ್. ಇನ್ನು ರೀಸನಿಂಗ್ ಇಲ್ಲ ಐತೆ ನೋಡಿ ಸ್ನೇಹಿತರೆ. ರೀಸನ್ ಇದ್ರಾಗ ಏನಿರ್ತದೆ, ತ್ರಿಭುಜಗಳು, ಇದು ಮೆರರ್ ಅಂದರೆ ಇನ್ನು ಕಂಡ್ಯಾಳ ಸ್ನೇಹಿತರೆ, ಕನ್ನಡಿಯ ಪ್ರತಿಬಿಂಬ, ನೀರಿನ ಪ್ರತಿಬಿಂಬ, ಈ ರೀತಿಯಾಗಿರ್ತದೆ ಸ್ನೇಹಿತರೆ. ಎಷ್ಟು ಇರ್ತದೆ ಸ್ನೇಹಿತರೆ? 20 ಮ್ಯಾಥ್ಸ್ ಕ್ವಶನ್ ಸ್ನೇಹಿತರೆ, 20 ರೀಸನಿಂಗ್ ಕ್ವಶನ್. 23 × 23 ಎಷ್ಟಾಯ್ತು ಸ್ನೇಹಿತರೆ? 3 0 ನಾವು ಮ್ಯಾಥ್ಸ್ ಮಾಡಿಬಿಡಲ್ಲ, 3 6 ಆಯ್ತಲ್ರಿ ಸ್ನೇಹಿತರೆ. ಮತ್ತು ಇಲ್ಲಿ ಸಹ 60 ಕ್ವಶನ್ ಸ್ನೇಹಿತರೆ. ಟೋಟಲ್ 120 ಕ್ವಶನ್ ಆಯ್ತು ಸ್ನೇಹಿತರೆ. ಇದನ್ನು ನಿಮಗೆ ಲಾಸ್ಟ್ ಅಂದರೆ ಸ್ನೇಹಿತರೆ ಕೊನೆಯದಾಗಿ ನೀವು ಸೆಲೆಕ್ಷನ್ ಆಗ್ತೀರಿ ನೋಡ್ರಿ, ಅದಕ್ಕೆ ಇದು ಸಂಬಂಧನೇ ಇಲ್ಲ ಸ್ನೇಹಿತರೆ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತ ಕರಿಬೋದು ಸ್ನೇಹಿತರೆ. ಇದೇನು ಮ್ಯಾಥ್ಸು ಮತ್ತು ರೀಸನಿಂಗ್ ಐತ್ರಿ, ಜಸ್ಟ್ ಎ ಕ್ವಾಲಿಫೈ ಎಕ್ಸಾಮ್. ಓಕೆ ಸ್ನೇಹಿತರೆ, ಜಸ್ಟ್ ಕ್ವಾಲಿಫೈ. 120 ನೀವು ಎಷ್ಟು ಬಿಡಿಸ್ತೀರಿ ನಿಮ್ಮ ಅಬಿಲಿಟಿ ಬಿಟ್ಟಿದೆ. ಇದಕ್ಕೆ ಬರೀ ಕ್ವಾಲಿಫೈ ಮಾಡ್ತದೆ ಸ್ನೇಹಿತರೆ. ನಿಮ್ಮ ರ್ಯಾಂಕಿಗೆ ಕನ್ಸಿಡರ್ ಆಗುವುದಿಲ್ಲ. ಜಸ್ಟ್ ಎ ಕ್ವಾಲಿಫೈ ಎಕ್ಸಾಮಿನೇಷನ್ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ ಫಾರ್ MTS SSC MTS. ಹೌದ್ರಿ. 120 ನಿಮ್ಮ ಕಾಂಪಿಟೇಷನ್ಗೆ ತಕ್ಕಂಗೆ ನೀವು ರೀಸನಿಂಗ್ ಮ್ಯಾಥ್ಸ್ ಆಗಿರ್ಬೋದು ಬಿಡಿಸ್ರಿ. ಮತ್ತು ಇನ್ನೊಂದು ಇಲ್ಲಿ ಏನು ತಪ್ಪು ಮಾಡ್ತಾರೆ ಹೇಳ್ತೀನಿ ಕೇಳ್ರಿ ಹುಡುಗರು ಸ್ನೇಹಿತರೆ. ಒಬ್ಬರು ಮ್ಯಾಥ್ಸ್ ಮತ್ತು ರೀಸನಿಂಗ್ ಪರ್ಫೆಕ್ಟ್ ಇರ್ತೀರಿ, ಅತಿ ವೇಗವಾಗಿ ಏನು ಮಾಡ್ತೀರಿ ಬಿಡಿಸ್ತೀರಿ, ಅತಿ ವೇಗವಾಗಿ. ನಾ ಅದು ಬೇಡ ಅಂತಲ್ಲ, ಅತಿ ವೇಗವಾಗಿ ಬಿಡಿಸ್ರಿ. ಸ್ಪೀಡ್ ಇರಲಿ ಬಟ್ ಕರೆಕ್ಟಾಗಿ ಬಿಡಿಸ್ರಿ, ಕರೆಕ್ಟಾಗಿ ಹಾಕ್ರಿ. ಆದ್ರೆ ಇದಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ ನೋಡ್ರಿ, 45 ನಿಮಿಷ ಸ್ನೇಹಿತರೆ. ಇಲ್ಲಿ ಏನು 45 ಮಿನಿಟ್ಸ್ ಅಂತ ಕೊಟ್ಟಿದ್ದು ಬಿಡ್ರಿ, ನಾವು ಎಕ್ಸಾಂಪಲ್ ಕೊಟ್ಟಿದ್ದು. ಈ ಎರಡು ಏನದಾವ ಸೆಷನ್ ನೋಡ್ರಿ ಸ್ನೇಹಿತರೆ. ಫಸ್ಟ್ನೇ ಸೆಷನ್ ಒಳಗೆ ಒಂದು 45 ನಿಮಿಷ ಕೊಟ್ಟಾರ ಅಂತ ತಿಳ್ಕೊರಿ. ಈ 45 ನಿಮಿಷ ನೀವು ಅತಿ ವೇಗವಾಗಿ ಬಿಡಿಸ್ತೀರಿ, ಅತಿ ವೇಗವಾಗಿ ಬಿಡಿಸಿರಿ. ಎಕ್ಸಾಂಪಲ್ ಒಂದು 30 ನಿಮಿಷದಲ್ಲಿ ನೀವು ಬಿಡಿಸಿರಿ. ಓಕೆ ಸ್ನೇಹಿತರೆ, 30 ನಿಮಿಷದಲ್ಲಿ ಬಿಡಿಸಿರಿ. ಇನ್ನು ನಿಮಗೆ 15 ನಿಮಿಷ ಟೈಮ್ ಇರ್ತದೆ. ಆ 15 ನಿಮಿಷ ನೀವು ಏನು ಮಾಡ್ತೀರಿ, ಇಲ್ಲಿ ಕೊಡಕ್ಕೆ ನೀವು ವೇಗ ಬಿಡಿಸ್ತೀರಿ ಸ್ನೇಹಿತರೆ. ಅದು ಈ SSC MTSನಲ್ಲಿ ಸಾಧ್ಯವಿಲ್ಲ ಸ್ನೇಹಿತರೆ. ಏನು ಆ 45 ನಿಮಿಷ ಐತಿ ನೋಡ್ರಿ ಸ್ನೇಹಿತರೆ, ಈ 45 ನಿಮಿಷ ಕೇವಲ ಸೆಷನ್ 1ಗೆ ಮಾತ್ರ ಕನ್ಸಿಡರ್ ಆಗ್ತದೆ. ಆಟೋಮೆಟಿಕ್ಲಿ ನೀವು 45 ನಿಮಿಷ ತೊಗೊಳ್ಳಲೇಬೇಕು ಸ್ನೇಹಿತರೆ. 45 ನಿಮಿಷ ತೊಗೊಂಡ ನಂತರ ಆಟೋಮೆಟಿಕ್ಲಿ ಸಬ್ಮಿಟ್ ಆದ ನಂತರ ಸೆಷನ್ 2 ಅಲ್ಲೇ ಆನ್ ಆಗ್ತದೆ. ನೀವು ಬೇರೆ ಕಂಪ್ಯೂಟ್ರಿಗೆ ಹೋಗೋದು ಹತ್ತದ, ಮತ್ತು ನಿಮ್ಮ ತಂಬು ಸಬ್ಮಿಟು ಇದು ಏನು ಹತ್ತಲ್ಲ. ನೀವು ಏನು ಒಂದು ಕಂಪ್ಯೂಟ್ರ್ ಕುದಿರಿ ಸ್ನೇಹಿತರೆ, 45 ನಿಮಿಷ ಅಲ್ಲಿ ಸದುಪಯೋಗ ಪಡಿಸ್ಕೊಳ್ರಿ, ಸರಿಯಾಗಿ ಹಾಕ್ರಿ, ಬಿಡಿಸ್ರಿ. ಆ 45 ನಿಮಿಷ ಆದ ತಕ್ಷಣ ಆಟೋಮೆಟಿಕ್ಲಿ ಕಂಪ್ಯೂಟರ್ ಸಬ್ಮಿಟ್ ಆದ ನಂತರ ನಿಮ್ಮ ಸೆಷನ್ 2 ಸ್ಟಾರ್ಟ್ ಆಗ್ತದ. ಕ್ಲಿಯರ್ ರೀ? ನೋಡ್ಕೊಡ್ರಿ, ಇದೇನು ಸೆಷನ್ 1 ಆಯ್ತು ನೋಡ್ರಿ, ಈ ಸೆಷನ್ 1 ಕಂಪ್ಲೀಟ್ ಆದ ನಂತರ ಆಟೋಮೆಟಿಕ್ಲಿ ಸೆಷನ್ 2 ಸ್ಟಾರ್ಟ್ ಆಗ್ತದೆ. ಆದರೆ ನೀವು ಅತಿ ವೇಗವಾಗಿ ಅಂದ್ರೆ 30 ನಿಮಿಷದಲ್ಲಿ ಮುಗಿಸಿ ಆ 15 ನಿಮಿಷ ತೆಗೆದು ಇಲ್ಲಿ ಹಾಕ್ತನು ಅಂದರೆ ಜನರಲ್ ಪೇಪರ್ ಇಂಗ್ಲೀಷ್ ಪೇಪರ್ ಹಾಕ್ತಂದ್ರೆ ಅದು ಸಾಧ್ಯ ಇಲ್ಲರಿ ಸ್ನೇಹಿತರೆ. ಆಟೋಮೆಟಿಕ್ ಸಬ್ಮಿಟ್ ಇಲ್ಲ ಅಲ್ಲಂದ್ರೆ ಲೇಟ್ ಆಯಿತು. ಫಸ್ಟ್ ನಾನು ಏನು ಮಾಡ್ತೀನಿ ರೀ, ಜನರಲ್ ಅವೇರ್ನೆಸ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಿಡಿಸ್ಕೊಂಡು ಆ ನಂತರ ಇದನ್ನು ಬರ್ತನು ಮ್ಯಾಥ್ಸ್ ಮತ್ತು ರೀಸನಿಂಗ್ ಬರ್ತಾನೆ, ಅದು ಸಾಧ್ಯವಿಲ್ಲರಿ ಸ್ನೇಹಿತರೆ. ಫಸ್ಟ್ ನೀವು ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ ಪಕ್ಕ 45 ನಿಮಿಷ
ಪರ್ಫೆಕ್ಟ್ ವಿಡಿಷನ್ ಆದ ನಂತರ ಎಲ್ಲಿ ಬರ್ಬೋದು ರೀ ಜನರಲ್ ಅವೇರ್ನೆಸ್. ಇದು ಆಟೋಮೆಟಿಕ್ಲಿ ಕಂಪ್ಯೂಟರ್ 45 ನಿಮಿಷ ಆದ ತಕ್ಷಣ ಆಟೋಮೆಟಿಕಲಿ ಸಬ್ಮಿಟ್ ಆಗ್ತದೆ. ಸಬ್ಮಿಟ್ ಆದ ನಂತರ ಏನು ಓಪನ್ ಆಗ್ತದೆ, ಜನರಲ್ ಅವೇರ್ನೆಸ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇನ್ನು ಇಲ್ಲಿ ಬರೋಣ್ರಿ ಜನರಲ್ ಅವೇರ್ನೆಸ್. ಇದು ಸೆಕ್ಷನ್ 2 ನಾ ಕ್ಲಿಯರ್ ಮಾಡಿದ್ದೀನಿ ಅನ್ಕೋತ ಸ್ನೇಹಿತರೆ. ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಕ್ಲಿಯರ್ ಲಕ್ರಿ. ಯಾರಿಗೂ ಅಂಜಕ್ಕೆ ಹೋಗ್ಬೇಡ್ರಿ, ನಾಚಕ್ಕೆ ಹೋಗ್ಬೇಡ್ರಿ, ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಭವಿಷ್ಯ ಚೇಂಜ್ ಆಗ್ತದೆ ಸ್ನೇಹಿತರೆ ಒಂದು ಜಾಬ. ಆದ್ದರಿಂದ ದಯವಿಟ್ಟು ಡೌಟ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ರಿ. ಸಾಧ್ಯವಾದ್ರೆ 24 ಗಂಟೆ ಒಳಗೆ ನಾನು ಅದಕ್ಕೆ ರಿಪ್ಲೈ ಪಟ್ಟು ನಂಗೆ ಗೊತ್ತಂದ್ರೆ ಕ್ಲಿಯರ್ ಸ್ನೇಹಿತರೆ ಗೊತ್ತೈತಪ್ಪ ಹಿಂಗಂತ ಹೇಳ್ತೀನಿ. ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ರಿಸರ್ಚ್ ಮಾಡಿ ಹೇಳ್ತೀನಿ. ನಂತರ ಗೊತ್ತಿಲ್ಲ ಅಂತ ಕ್ಲಿಯರ್ ಸ್ನೇಹಿತರೆ ಕಮೆಂಟ್ ಹಾಕ್ರಿ, ನಾಚಕ್ಕೆ ಹೋಗ್ಬೇಡ್ರಿ. ಸೆಷನ್ 2 ನೋಡ್ಕೊಡ್ರಿ ಸ್ನೇಹಿತರೆ. ಸೆಷನ್ 2 ಜನರಲ್ ಅವೇರ್ನೆಸ್. ಜನರಲ್ ಅವೇರ್ನೆಸ್ ಅಂದ್ರೆ ಏನು ಬರುತ್ತೆ ಸ್ನೇಹಿತರೆ, ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್, ಜಿಯೋಗ್ರಫಿ, ಎನ್ವೈರ್ಮೆಂಟ್ ಸೈನ್ಸ್ ಇದ್ದ ಸ್ನೇಹಿತರೆ. ಇಷ್ಟು ಬಿಟ್ಟು ಬೇರೆ ಏನೂ ಬರುವುದಿಲ್ಲ. ದಟ್ ಈಸ್ ಕಾಲ್ಡ್ ಜನರಲ್ ಅವೇರ್ನೆಸ್. ಸ್ವಲ್ಪ ನೀವೇನು ಮಾಡ್ಕೊಳ್ರಿ, ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಾಗಿರ್ತಕ್ಕ ಅಂತ ಹೇಳತ್ತೀನಿ ರೀ. ಸ್ವಲ್ಪ ಏನು ಮಾಡ್ಕೊಡ್ರಿ, ಕರೆಂಟ್ ಅಫೇರ್ಸ್ ನೋಡ್ಕೊಡ್ರಿ. ನಿಮಗೆ ಯಾವ್ದು ಮಜಾ ಕೊಡೋದು ಅದು ಇಷ್ಟ ಆಗ್ತದೆ, ಓದಲು ಇಂಟ್ರೆಸ್ಟ್. ಆ ಮ್ಯಾಗ್ಝಿನ್ ಓದ್ಕೊಳ್ರಿ. ಓದ್ಕೊಳ್ಳಿ. ಇದೇ ತಿಂಗಳು ಇರ್ತಾನೆ ಮ್ಯಾಗ್ಝಿನ್ ಓದ್ರಿ ಸ್ನೇಹಿತರೆ. 3-4 ತಿಂಗಳು ಮ್ಯಾಗ್ಝಿನ್ ಸಿಗುತ್ತೆ ಫಸ್ಟ್ ಕ್ಲಾಸ್. 3 ತಿಂಗಳು ಮ್ಯಾಗ್ಝಿನ್ ಓದ್ರಿ. ಸ್ವಲ್ಪ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್, ಜಿಯೋಗ್ರಫಿ ಇದೇ ನೀವು 12ನೇ ತರಗತಿ ಬುಕ್ಸ್ ಆಗಿರ್ಬೋದು, 11ನೇ ತರಗತಿ ಬುಕ್ಸ್ ಇವತ್ತಂತ ಸ್ಟಡಿ ಮಾಡಿರಿ. ಒಟ್ಟು ಇಲ್ಲ ನೀವು 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಸ್ಟಡಿ ಮಾಡಿದ್ರೆ ಬೆಸ್ಟ್ ಸ್ನೇಹಿತರೆ. ಇಷ್ಟು ಸ್ಟಡಿ ಮಾಡಿರಿ SSMTS ಜನರಲ್ ಅವೇರ್ನೆಸ್ನಾಗ ಔಟ್ ಮಾಡ್ಬೋದು ಸ್ನೇಹಿತರೆ. ಓಕೆ, ನೀವು ದೊಡ್ಡ ಆಥರ್ಸ್ ಯಾವುದ್ರ ಆಥರ್ಸ್ ಬುಕ್ ಹಿಡ್ಕೊಂಡು ಇಟ್ಟಿದ್ದು ಹಬ್ಬ ಇರ್ತೈತೆ, ಅದನ್ನ ನೋಡಿ ಅರ್ಧ ಮಂದಿ ಓದಾಗಿ ಸ್ನೇಹಿತರೆ. ಅಂತ ಚಾಯ್ಸ್ ಮಾಡಿದ್ರೆ 6ನೇ ತರಗತಿ 12ನೇ ತರಗತಿ ಮತ್ತು ಓದ್ರಿ. ಸ್ವಲ್ಪ ಕರೆಂಟ್ ಅಫೇರ್ಸ್, ನಿಮ್ಮ ಮ್ಯಾಗಝಿನ್, ನ್ಯೂಸ್ ಪೇಪರ್ ಸ್ವಲ್ಪ ಟಚ್. ಇದಾದ ನಂತರ ನೋಡ್ಕೊಡ್ರಿ ಲ್ಯಾಂಗ್ವೇಜ್ ಸ್ನೇಹಿತರೆ. ಇಂಗ್ಲೀಷ್ ಒಳಗೂ ಸ್ನೇಹಿತರೆ ಸೇಮ್ ಅದೇ ನೀವು ಏನು SSC ಒಳಗೆ ಬರ್ತಿರಲ್ಲಿ ಕಾಂಪ್ರಿಹೆನ್ಸಿವ್ ಇರ್ತದೆ, ಬಿಟ್ಟ ಸ್ಥಳ ಇರ್ತದೆ, ಆಯಿತು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಇರ್ತದೆ, ಆಯಿತು ವರ್ಡ್ ಕೊಟ್ಟಿರ್ತಾರೆ, ಯಾವ್ದು ಲಿಂಕ್ ಆಗ್ತದೆ. ಇದೇ ರೀತಿಯಾಗಿ ನಿಮ್ಗೆ ಏನಾಗ್ತಾರೆ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ಅದರಿಂದ ಸ್ವಲ್ಪ ಇಲ್ಲಿ ಏನಾಗಬೇಕಾಗ್ತದೆ, ನಿಮ್ಗೆ ವ್ಯಾಕ್ಯಾಬ್ಯುಲರಿ ಬಿಲ್ಡ್ ಬೇಕಾಗ್ತದೆ ಸ್ನೇಹಿತರೆ. ಅದನ್ನು ಸಹ ನೀವು ಮಾಡ್ಕೊಳ್ರಿ. ಓಕೆ, ಇದು ಕ್ಲಿಯರ್ ಆಯ್ತಲ್ರಿ ಸ್ನೇಹಿತರೆ. ಇದು ಸೆಷನ್ 1 ಕಂಪ್ಲೀಟ್ ಆದ ನಂತರ ಆಟೋಮೆಟಿಕ್ಲಿ ಸೆಷನ್ 2 ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಓಕೆ, ಇಷ್ಟು ಕ್ಲಿಯರ್ ಇರ್ತೀನಿ. ನಾನು ಡೌಟ್ ಇದ್ರೆ ಕಮೆಂಟ್ ಹಾಕತ್ತೀನಿ, ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಮತ್ತೇನು ನಿಮ್ಗೆ ಹೇಳೋದಿದೆ ಸ್ನೇಹಿತರೆ, ಇದರಲ್ಲಿ ಇಲ್ಲಿದೆ ನೋಡಿ ಸ್ನೇಹಿತರೆ. ಈ ರೀಸನ್ ಇಲ್ಲಿದೆ, ಕ್ಲಾಕು, ಕ್ಯಾಲೆಂಡರು, ಕ್ಯಾಲ್ಕುಲೇಷನು, ಏಜು, ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಸ್ನೇಹಿತರೆ. ಯಾವ ಬೆಸ್ಟ್ ಬುಕ್ಕ ಏನೇನು ಮಾಡೋಣ ಬೇಡ್ರಿ ಮಾಡೋದು, ಅದಕ್ಕೂ ಸಹ ಕಮೆಂಟ್ ಹಾಕ್ರಿ ಸ್ನೇಹಿತರೆ. ಏನೇನು ಬೇಕು ಫಸ್ಟ್ ಕ್ಲಾಸ್ ಕಮೆಂಟ್ ಹಾಕ್ಬಿಡ್ರಿ, ಫಸ್ಟ್ ಕ್ಲಾಸ್ ಡೀಟೇಲ್ಸ್ ಕೊಟ್ಬಿಡೋಣ ಸ್ನೇಹಿತರೆ. ಇಲ್ಲಿ ರನ್ನಿಂಗ ನೋಡ್ಕೊಡ್ರಿ. ರನ್ನಿಂಗು ಅಥವಾ ವಾಕಿಂಗ್ ಅದು ಕೊಟ್ಟಿದ್ದಾರೆ ಸ್ನೇಹಿತರೆ. ವಾಕಿಂಗ್ ನಡ್ಕೋತ ಹೋಗಿದ್ದಾರೆ ಸ್ನೇಹಿತರೆ. 1600 ಮೀಟರ್ಸ್. ಇದು ಪುರುಷರಿಗೆ 15 ನಿಮಿಷ ಟೈಮ್ ಇರ್ತದೆ. 1600 ಮೀಟರ್ಸ್ನ 15 ನಿಮಿಷಕ್ಕೆ ಹೋಗ್ಬೇಕು. ಇನ್ನು ಮಹಿಳೆ ನೋಡಿಕೊಟ್ರೆ 1 ಕಿಲೋಮೀಟರ್ 20 ನಿಮಿಷಗಳಲ್ಲಿ ನಡೆಯುವ ಅವಕಾಶ ಇರ್ತದೆ ಸ್ನೇಹಿತರೆ. ಇಷ್ಟು ನಿಮಗೆ ಫಿಸಿಕಲ್ ಟೆಸ್ಟ್ ಆಯ್ತು ರೀ. ಮತ್ತು ಹೈಟ್ ನೋಡ್ಕೊಟ್ರಿ 157 ಸೆಂಟಿಮೀಟರ್ ಇರಬೇಕಾಗ್ತದೆ. ಹಾಗಂತಂದ್ರೆ ಟೆಸ್ಟು 81 ಸೆಂಟಿಮೀಟರ್ ಇರಬೇಕಾದ. ಅದನ್ನು ನೀವು ವಿಸ್ತರಣೆ ಮಾಡಿದಾಗ 5 ಸೆಂಟಿಮೀಟರ್ ಹೆಚ್ಚಾಗಬೇಕು. ಇದು ಕಾಮನ್ ಆಲ್ PST ಒಳಗೆ ಇದ್ದೇ ಇರ್ತದೆ. ಇನ್ನು ಮಹಿಳೆಯರಿಗೆ 152 ಹೈಟು, 48 kg ವೇಟ್ ಬೇಕಾಗ್ತದೆ. ಓಕೆ, ಮತ್ತು ನಿಮ್ಗೆ ಏನು ಬೇಕ್ರಿ ಕಮೆಂಟ್ ಹಾಕ್ರಿ. ನಾ ಇಲ್ಲಿ ಹೇಳುವ ಎಲ್ಲ ಮಾಹಿತಿ ಮುಗಿದಿದೆ ಅನ್ಕೋತೀನಿ ರೀ ಸ್ನೇಹಿತರೆ. ನೋಡ್ರಿ ನ್ಯೂಸ್ ಸ್ನೇಹಿತರೆ, ನಿಮಗೆಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಇದ್ದಲ್ಲಿ ಹಾಕ್ರಿ. ಓಕೆ, ಮತ್ತೇನಪ್ಪ ಆಯ್ತು ಸ್ನೇಹಿತರೆ. ಇಷ್ಟು ಮಾಹಿತಿ ಸಾಕಲ್ರಿ ಸ್ನೇಹಿತರೆ, ಇಷ್ಟು ಮಾಹಿತಿ ಸಾಕು ಸ್ನೇಹಿತರೆ. ನೋಡ್ಕೊಡಿ ಸ್ನೇಹಿತರೆ. ಇಷ್ಟು URಗೆ ಬಿದ್ದರೆ 30% ಸ್ನೇಹಿತರೆ, URಗೆ ಬಿದ್ದರೆ 30%, OBC EWS ಬಿದ್ದರೆ 25% ಸ್ನೇಹಿತರೆ, ಆಲ್ ಅದರ್ ಕ್ಯಾಟಗರಿ 25% ಐದು ಸ್ನೇಹಿತರೆ. ಇಷ್ಟು ತೊಗೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಸ್ವಲ್ಪ ಏನು ಮಾಡಿರಿ, ಹೆಲ್ಸ್ ಮಾಡಿರಿ. ಔಟ್ ಮಾಡೋ ಸಾಧ್ಯತೆ ನೀವು ಇರಲಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನ ವಿಡಿಯೋನ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ನಮ್ಗೆ ಏನೇ ಬೇಕಾದ್ರೆ ಮತ್ತೆ ಕಮೆಂಟ್ ಹಾಕಿರಿ ಸ್ನೇಹಿತರೆ. ಕಮೆಂಟ್ ಮೂಲಕ ಅಥವಾ ಕಮೆಂಟ್ ಇಟ್ಕೊಂಡು ಒಂದು ವಿಡಿಯೋ ಮಾಡೋಣ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಬೆಟಕಣ ಸ್ನೇಹಿತರೆ. ಎಲ್ಲರಿಗೂ ಬಾಯ್.